ಹೊಗಳಿ ಅಟ್ಟಕ್ಕೇರಿಸುವುದು ಅಂದ್ರೆ ಇದೇ ನೋಡಿ. ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರನ್ನ ಹೊಗಳಿ ಹೊಗಳಿ ಎಂದು ತನ್ನನ್ನು ಮೆಚ್ಚಿಕೊಂಡವರು ಬಣ್ಣ ಬಣ್ಣದ ಮಾತುಗಳಿಂದ ಹೊಗಳಿ ಬಣ್ಣಿಸುವ ಕ್ರಿಯೆಯನ್ನು ಹೊನ್ನ ಶೂಲದ ಉರುಳಿಗೆ, ವ್ಯಕ್ತಿಯ ಕೊರಳನ್ನಿಕ್ಕಿ ಜೀವವನ್ನು ತೇಯುವ ಕ್ರಿಯೆಗೆ ಹೋಲಿಸಿದ್ದಾರೆ ಬಸವಣ್ಣನವರು. ಅತಿಯಾದ ಹೊಗಳಿಕೆಗೆ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳುವ ಅಪಾಯವಿರುತ್ತದೆ. ನಾವು ವಾಸಿಸುವ ನೆರೆ ಹೊರೆ ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಇಂತಹ ಜನರಿರುವುದನ್ನು ನಾವು ಕಂಡಿದ್ದೇವೆ. ಹಲವರಿಗೆ ಇನ್ನೊಬ್ಬರಿಂದ ತಮ್ಮ ಕೆಲಸವಾಗಬೇಕು ಎಂದರೆ ಅವರನ್ನು ಅತಿಶಯವಾಗಿ ಹೊಗಳಿ ತಮ್ಮ ಕೆಲಸವನ್ನು ಸಿದ್ಧಿಸಿಕೊಳ್ಳುತ್ತಾರೆ. ಹೊಗಳಿದರಷ್ಟೇ ಕೆಲಸವಾಗುತ್ತದೆ ಎಂದು ಇತರರಿಗೂ ಉಪದೇಶವನ್ನು ನೀಡುತ್ತಾರೆ. ಇನ್ನು ಅನೇಕರಿಗೆ ತಮ್ಮನ್ನು ಏಕೆ ಹೊಗಳುತ್ತಿದ್ದಾರೆ ಎನ್ನುವುದು ಬೇಗ ಗೊತ್ತಾಗುವುದೇ ಇಲ್ಲ. ಹೊಗಳಿದಾಗ ಉಬ್ಬಿ ಬಿಡುತ್ತಾರೆ. ಅಲ್ಲಿಗೆ ಹೊಗಳಿದವರ ಉದ್ದೇಶ ಈಡೇರಿದಂತೆಯೇ. ತಮ್ಮನ್ನು ಹೊಗಳಿದ ಆ ಹೊಗಳಿಕೆಗೆ ತಾವು ಅರ್ಹರಾಗಿದ್ದೇವೆಯೇ ಎಂಬ ಆತ್ಮವಿಮರ್ಶೆಯಲ್ಲಿ ತೊಡಗಿಕೊಂಡರೆ ಸತ್ಯ ತಾನಾಗಿಯೇ ತಿಳಿಯುತ್ತದೆ. ಕೆಲವರು ಹೊಗಳಿದವರ ಉದ್ದೇಶವನ್ನು ಲೆಕ್ಕಿಸದೆ ಅವರ ಹೊಗಳಿಕೆಗೆ ತಾವು ಅರ್ಹರು ಎಂದೇ ಹೆಮ್ಮೆ ಪಡುತ್ತಿರುತ್ತಾರೆ. ಸಣ್ಣ ತೆಗಳಿಕೆಯನ್ನು ಸಹಿಸದ ಇವರು ಅಪಮಾನ ಹೊಂದಿದವರಂತೆ ಕುಗ್ಗುತ್ತಾರೆ. ಅಥವಾ ಹೊಗಳಿಕೆ ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂಬ ಆತ್ಮಜ್ಞಾನವನ್ನು ಹೊಂದುತ್ತಾರೆ. ಇಂಥ ಆತ್ಮಜ್ಞಾನ ಬಸವಣ್ಣನವರಿಗೆ ಇದ್ದುದರಿಂದಲೇ ಅವರು ಹೊಗಳಿಕೆಯನ್ನು ಹೊನ್ನ ಶೂಲ ಎಂದು ಕರೆದುದು. ಶೂಲ ಹೊನ್ನಿನದಾದರೇನು, ಕಬ್ಬಿಣದಾದರೇನು, ಅದು ಉಂಟು ಮಾಡುವ ನೋವಿನ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆಯಾಗದು. ಹೊಗಳಿಕೆಗಿಂತ ಟೀಕೆಗೆ ಬಸವಣ್ಣನವರು ಮಹತ್ವ ಕೊಟ್ಟರು. ಮೂರ್ಖ ಕಾಗೆ ಮತ್ತು ಕುತಂತ್ರಿ ನರಿಯ ಬಗ್ಗೆ ಈ ಸೋಪನ ಒಂದು ಜನಪ್ರಿಯ ಕತೆ ನಿಮಗೆಲ್ಲ ನೆನಪಿರಬಹುದು. ಹಸಿದ ಕಾಗೆ ಬ್ರೆಡ್ ತುಂಡನ್ನು ಕಚ್ಚಿಕೊಂಡು ಬಂದು ಮರದ ಕೊಂಬೆಯ ಮೇಲೆ ಕುಳಿತು ಆನಂದದಿಂದ ತಿನ್ನುತ್ತಿರುತ್ತದೆ. ಅಲ್ಲಿಗೆ ಬಂದ ಹಸಿದ ನರಿ ಬ್ರೆಡ್ ತುಂಡನ್ನು ಕಸಿಯಬೇಕೆಂದು ಕಾಗೆಯನ್ನು ಹೊಗಳತೊಡಗುತ್ತದೆ. ಕಾಗಕ್ಕ, ನೀನೆಷ್ಟು ಚಂದವಾಗಿದ್ದೀಯ, ನಿನ್ನ ದನಿ ಎಷ್ಟು ಚೆನ್ನಾಗಿದೆ, ನಿನ್ನ ದನಿಯನ್ನು ಕೇಳುವ ಆಸೆಯಾಗಿದೆ ನನಗೆ, ಒಂದು ಹಾಡು ಹೇಳು ಎನ್ನುತ್ತದೆ. ನರಿಯ ಹೊಗಳಿಕೆಗೆ ಉಬ್ಬಿ ಹೋದ ಕಾಗೆ ಕಾ ಕಾ ಎಂದು ಬಾಯಿ ತೆರೆಯುತ್ತದೆ.
ತಕ್ಷಣ ಅದರ ಬಾಯಿಂದ ಬಿದ್ದ ಬ್ರೆಡ್ ಚೂರನ್ನು ಎತ್ತಿಕೊಂಡು ನರಿ ಓಡಿ ಹೋಗುತ್ತದೆ. ಆಗಲೇ ತಾನು ನರಿಯ ಮೋಸಕ್ಕೆ ಬಲಿಯಾದೆನಲ್ಲ, ಬ್ರೆಡ್ನ ಚೂರನ್ನು ಕಳೆದುಕೊಂಡೆನಲ್ಲ ಎಂಬ ಅರಿವಿನಿಂದ ಕಾಗೆ ದುಃಖ ಪಡುತ್ತದೆ. ಈ ಕಥೆಯನ್ನು ಕೇಳಿಯೇ ನಾವೆಲ್ಲರೂ ಬೆಳೆದಿದ್ದೇವೆ. ಈಗಲೂ ನಮ್ಮ ಸುತ್ತಲೂ ನರಿಯಂತಹ ಕುತಂತ್ರಿಗಳು, ಮೋಸಗಾರರು ತಮ್ಮ ಬಲೆ ಹೆಣೆಯುತ್ತಲೇ ಇರುತ್ತಾರೆ. ಇಂತಹ ಕುತಂತ್ರಿಗಳ ಬಣ್ಣದ ಮಾತಿನ ಹೊಗಳಿಕೆಗೆ ಮರುಳಾಗದೆ ನಮ್ಮ ವಿವೇಕವನ್ನು ಕಳೆದುಕೊಳ್ಳದೆ ಇರಬೇಕು. ಹೊಗಳಿಕೆಗೆ ಮತ್ತು ತೆಗಳಿಕೆಗೆ ಪ್ರತಿಕ್ರಿಯಿಸಬೇಡ, ಮೌನಿಯಾಗು, ವಿಷಯದ ಬಗ್ಗೆ ಮನನ ಮಾಡು, ದುಡುಕಬೇಡ ಎನ್ನುತ್ತಾನೆ ಕೃಷ್ಣ ಗೀತೋಪದೇಶದಲ್ಲಿ. ನಿಜ ಅಲ್ವಾ ಗೆಳೆಯರೇ? ಧನ್ಯವಾದಗಳು.